ಎವ್ರಿವನ್, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸೊ ಇವತ್ತು ನಾನು ಏನು ತೋರಿಸೋಣ ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಅಂತ ನಾನಿಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ನನ್ನ ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಇದು ನನಗೆ ಮಾಡ್ಕೊಳ್ತಾ ಇರೋದಿದು. ಆ್ಯಕ್ಚುಲಿ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಈಗ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನೀವು ನೋಡಿದಾಗೆಲ್ಲ ನಮ್ಮ ಮನೇಲಿ ದೋಸೆನೇ ಇರುತ್ತೆ. ಆ್ಯಕ್ಚುಲಿ ನನಗೂ ನನ್ನ ಮಗನಿಗೂ ಸಿಕ್ಕಾಪಟ್ಟೆ ದೋಸೆ ಅಂದರೆ ಫೇವ್ರೆಟ್. 3 ಹೊತ್ತು ಕೊಟ್ಟರು ತಿಂತೀವಿ ದೋಸೆ, ಅಷ್ಟಿಷ್ಟ ನಮಗೆ. ಹಾಗಾಗಿ ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ ದೋಸೆ ಆಗಿತ್ತು. ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಗಲೀಜಾಗಿರುತ್ತಲ್ಲ ಎಣ್ಣೆ ಎಲ್ಲ ಸಿಡ್ದು, ಸೊ ದಟ್ ನಾನು ಆಗಲೇ ಕ್ಲೀನ್ ಮಾಡಿಬಿಡ್ತೀನಿ ಗೈಸ್. ನನಗೆ ಆಮೇಲೆ ಮಾಡೋಣ ಅಂತ ಸ್ಟಾಕ್ ಇಟ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ಕೆಲಸನ. ದನ್ನೊಂದು ಮಾಡಿ ಮುಗಿಸ್ಬಿಡ್ತೀನಿ, ಸೊ ದಟ್ ಮೈಂಡ್ ಪೀಸ್ ಆಗಿರುತ್ತೆ. ನೆಕ್ಸ್ಟ್ ಏನೇ ವರ್ಕ್ ಮಾಡೋದಿದ್ರೂ ಚೆನ್ನಾಗಿ ಅನಿಸುತ್ತೆ. ಸೊ ನೀರು ಕುಡಿತಾ ಇದ್ದೀನಿ, ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋಣ ನೆಕ್ಸ್ಟ್ ಅನ್ನೋಷ್ಟೊತ್ತಿಗೆ ನನ್ನ ವರ್ಕೌಟ್ ಸೆಷನ್ ಟೈಮ್ ಬಂದೇ ಬಿಡ್ತು. ಸೊ ಎಸ್, ಅಲ್ಲಿಗೆ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಒಂದು ಕ್ವಿಕ್ ಫಿಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ಹಾಗೆ ತೋರಿಸ್ತಿದ್ದೀನಿ ನಿಮಗೆ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಟೀ ಶರ್ಟ್ ಇದು. ಸೊ ನಮ್ಮ ಮನೆಯಿಂದ ನಾನು ಕ್ಲಾಸ್ಗೆ ಒಂದು 6 to 7 ಮಿನಿಟ್ಸ್ ಆಗುತ್ತೆ. ನೋಡಿದ್ರೆ ಅಲ್ಲಿ ಯಾರೂ ಬಂದಿರಲಿಲ್ಲ ಇವತ್ತು. ಆ್ಯಕ್ಚುಲಿ ಕ್ಲಾಸ್ಗೆ ನಾನೇ ಫಸ್ಟ್ ಹೋಗಿದ್ದು. ಒಂದು ನಿಮಿಷ ಹಂಗೆ ಬೇಜಾರಾಯಿತು, ಏನಪ್ಪ ಯಾರೂ ಬಂದಿಲ್ಲ ಅಂತ. ಆಮೇಲೆ ಒಬ್ಬೊಬ್ರಾಗಿ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಐ ಫೆಲ್ಟ್ ಹ್ಯಾಪಿ. ಒಬ್ಬರೇ ಹೋಗಿ ಆಗಲ್ಲ ಮಾಡೋಕ್ಕೆ ವರ್ಕೌಟ್ ಎಲ್ಲ. ಯಾಕೆ ಅಂದರೆ ಬಿಕಾಸ್ ಸ್ವಲ್ಪ ಜನ ಪೇರೆಂಟ್ಸ್ ಎಕ್ಸಾಮ್ ನಡೀತಿರೋದ್ರಿಂದ ಬರ್ತಾ ಇಲ್ಲ. ಹಾಗಾಗಿ ಸೊ ಯಾರೂ ರೆಗ್ಯುಲರ್ ಇಲ್ಲ ಕ್ಲಾಸ್ಗೆ. ಸೊ ಇದು ಬಂದು ಆಫ್ಟರ್ ವರ್ಕೌಟ್ ಫುಲ್ಲು ಸ್ವೆಟ್ ಆಗಿಬಿಟ್ಟಿದೆ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಎಸ್ ಗೈಸ್, ಬ್ಯಾಕ್ ವಿತ್ ಮೈ ಹಾಫ್ ಡೇ ಸೆಷನ್. ಅರ್ಧ ದಿನನ ಹೀಗೆ ಕಳೆದಿದ್ದೀನಿ. ಬ್ಲಾಗಲ್ಲಿ ನೋಡಿದ್ದೀರಲ್ಲ ಹೇಗಿತ್ತು ಅಂತ. ಬಾಡಿ ಒಳ್ಳೆ ಇಂಜಿನ್ ನೋಡ್ದಂಗೆ ಓಡಿದೆ ಬೆಳಗ್ಗೆಲ್ಲ ಮಧ್ಯಾಹ್ನ ತನಕ. ಸೊ ಈಗ ಒಂದು ಹಾಟ್ ಶವರ್ ತಗೊಂಡು ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಈಗ ಶವರ್ ಆಯಿತು. ಈಗ ಏನಿಲ್ಲ, ಮಲ್ಕೊಂಬಿಡೋದು. ಇನ್ನು 1 hour ಅಷ್ಟೇ. ಇನ್ನು ನನ್ನ ಮಗ ಬರೋಕ್ಕೆ 1 hour ಟೈಮ್ ಇದೆ. ಸೊ ಐ ನೀಡ್ ಮೀ ಟೈಮ್. ಸೊ ಹಾಗಾಗಿ ಈಗ ಸ್ವಲ್ಪ ಹೊತ್ತು ಹೋಗಿ ಪಾಚಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ಇನ್ನು ಹಾಫ್ನ ಹೇಗಾಗುತ್ತೆ ಹಾಗೆ ತೋರಿಸ್ತೀನಿ ನಿಮಗೆ. ಸೊ ಬಾಯ್. ದಿಸ್ ಏನು ಗೊತ್ತಾ, ಎಷ್ಟು ಬೇಗ 1 hour ಆಯಿತು ಅಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಅಯ್ಯೋ, ನೀರು ಬಿಡ್ತಾ ಇದೆ. ಸೊ ಇವಾಗ ಹೋಗಿ ಮಗನ್ನ ಪಿಕ್ ಮಾಡ್ಕೊಂಡು ಬರೋದು. ಲೆಟ್ಸ್ ಗೋ. ಈಗ ರೀಚ್ ಆಗಿದ್ದೀನಿ ಸ್ಕೂಲ್ಗೆ. ಆ್ಯಕ್ಚುಲಿ ನೆನ್ನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತ ಇವತ್ತೊಂದು 5 ಮಿನಿಟ್ಸಲ್ಲಿ ಬಿಟ್ಟೆ. ನೋಡಿದ್ರೆ ಟ್ರಾಫಿಕ್ಕೇ ಇಲ್ಲ.
ಸೊ 10 ಮಿನಿಟ್ಸ್ ಅರ್ಲಿನೇ ಬಂದುಬಿಟ್ಟಿದ್ದೆ. ಏನೂ ಕೇಳಿಸ್ತಿರಲಿಲ್ಲ ಆ್ಯಕ್ಚುಲಿ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೇರೆ ಸೆಕ್ಷನ್ ಮಕ್ಕಳನ್ನೆಲ್ಲ ಬಿಡ್ತಿದ್ರು, ಇನ್ನು ನನ್ನ ಮಗ ಬಂದಿರಲಿಲ್ಲ. ಸೊ 10 more minutes ವೆಯ್ಟ್ ಮಾಡಬೇಕಿತ್ತು ನಾನು. ಎಸ್, ನೋಡು ಟಯರ್ಡ್ ಫೇಸ್. ಏನು ಮಾಡ್ತಿದ್ಯಾ? ಏನು ಬೇಕು ಪ್ರಣವ್? ಶವರ್ಮಾನ? ಯಾವ ಖುಷಿಗೋಸ್ಕರ ಬೇಕು ಶವರ್ಮ ನಿಮಗೆ? ಎಷ್ಟು ಚಾಪ್ಟರ್ ಮುಗಿಸಿದ್ಯಾ? ಬರಿಬೋದು. ಎಲ್ಲಿ ಹೋದ್ರೂ ಈ ಹೆಲ್ಮೆಟ್ ಹಾಕ್ಕೊಂಡೆ ಓಡಾಡಂಗೆ ಆಗ್ಬಿಟ್ಟೈತೆ ನನ್ನ ಕತೆ. Such a bad boy. ನನ್ನ ಮಗಂಗೆ ಈವ್ನಿಂಗ್ ಸ್ನ್ಯಾಕ್ಸ್ ಶವರ್ಮಾ ಚಿಕನ್ ಬೇಕಂತೆ, ಅದಕ್ಕೋಸ್ಕರ ಇಷ್ಟು ಟ್ರಾಫಿಕಲ್ಲಿ ಬಂದಿದ್ದೀನಿ ಕೊಡ್ಸೋಕ್ಕೆ. ಈ ಥರ ಹೊಡಿತೀರಂತ ತಲೆಗೆ ಹಾಕೊಂಡು ಹಾಕೊಂಡು ಕೂದಲೆಲ್ಲ ಏನೇಗೋ ಆಗ್ಬಿಟ್ಟಿದೆ. ಚೆನ್ನಾಗಿ ಹೇಗಿದೆ ಪ್ರಾಣ? ನೈಸ್. ಖಾರ ಇಲ್ವಾ? ಖಾರ ಇಲ್ಲ ಅಂದರೆ ಹೋಗುತ್ತಲ್ವ ನಿಮಗೆ? ಖಾರ ಇದ್ದು ಬಿಟ್ರೆ ಕಷ್ಟ ತಿನ್ನೋಕ್ಕೆ. ಸೊ ನೈಟ್ ಊಟಕ್ಕೆ ಬಿರಿಯಾನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಚಿಕನ್ ತಂದುಕೊಟ್ರು, ಹಾಗಾಗಿ ಬರೋಷ್ಟಕ್ಕೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ ಗೈಸ್, ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಷ್ಟು ಫ್ರೈ ಮಾಡಿ ಸ್ವಲ್ಪ ಪುದೀನ ಸೇರಿಸ್ಕೊಂಡು ರುಬ್ಕೋಬೇಕು. ಆ್ಯಕ್ಚುಲಿ ಪುದೀನ ಇನ್ನೂ ಬಂದಿರಲಿಲ್ಲ, ಅವ್ರು ತಂದುಕೊಟ್ಟಿರಲಿಲ್ಲ, ಹಾಗಾಗಿ ಪುದೀನ ಆ್ಯಡ್ ಮಾಡಿರೋದು. ಅವ್ರು ತಂದುಕೊಟ್ಮೇಲೆ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡಿ. ಸೊ ಫ್ರೈ ಮಾಡಿದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ದೆನ್ ನೆಕ್ಸ್ಟ್ ಮಸಾಲ ರೆಡಿಯಾಗಿರುತ್ತೆ. ಸೊ ಚಿಕನ್ಗೆ ಬಿರಿಯಾನಿ ಮಾಡುವಾಗ ಪ್ರಿಪ್ರೇಷನ್ಗೆ ಸೊ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಹಾಗೂ ಇಲ್ಲಿ ತೋರಿಸ್ತಿರೋ ಸೇಮ್ ಪಲಾವ್ ಸಾಮಾನು ಆಗಲೇ ಮಸಾಲೆ ಏನೇನು ತೋರಿಸಿದ್ನೆ ಅಷ್ಟು ಹಾಕಿದ್ದೀನಿ. ಅಷ್ಟು ಹಾಕ್ಕೊಂಡೀಗ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ತುಂಬ ಗೋಲ್ಡನ್ ಬ್ರೌನ್ ಅಲ್ಲ, ಸ್ವಲ್ಪ ಅಷ್ಟೇ, ಅಲ್ಲಾಗೋ ತನಕ ಫ್ರೈ ಮಾಡ್ಕೊಳ್ಳಿ. I'm preparing biryani.
ಈಗ ತೋರಿಸ್ತಿದ್ದೀನಲ್ಲ ಅಷ್ಟು ಫ್ರೈ ಆದರೆ ಸಾಕು ಆನಿಯನ್ನು. ಹಾಗೆ ಟೊಮೆಟೊನು ಫ್ರೈ ಮಾಡಿಬಿಟ್ಟಿದೆ, ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ. ಇಲ್ಲಿ ನಾನು 3/4 kg ಚಿಕನ್ ತೊಗೊಂಡಿರೋದು, ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ ಒಂದು 5 to 10 minutes. ಆಲ್ರೆಡಿ ಸಾಲ್ಟ್ ಹಾಕಿದ್ದೀನಿ ನಾನು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಆ್ಯಕ್ಚುಲಿ, ತುಂಬ ಹಾಕ್ಬಿಟ್ರೆ ಒಳ್ಳೆ ಬಿರಿಯಾನಿ ಎಲ್ಲೋ ಕಲರ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕಮ್ಮಿ ಹಾಕಿದ್ದೀನಿ ಅರಿಶಿನ. ಹಾಗೆ ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ಸ್ವಲ್ಪ ಮೊಸರು. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10 minutes ಹಾಗೆ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಚಿಕನ್ ಒಂದು 10 minutes ಫ್ರೈ ಆದಮೇಲೆ ದೆನ್ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಳಿ. ಸೊ ನಾನು ಮಿಕ್ಸಿಲಲ್ಲೇ ಕಚ್ಕೊಂಡಿರುತ್ತಲ್ಲ ಮಸಾಲೆ ಎಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ಬಿಡ್ತೀನಿ ಈಗ. ಸೊ ನಾನಿಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 3 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ದಟ್ 1:2. ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಒಂಥರ ಪಿಚ ಥರ ಆಗಿಬಿಡುತ್ತಲ್ಲ, ಸೊ ಹಾಗಾಗಿ ನಾನು ಕಮ್ಮಿನೇ ಹಾಕಿದ್ದೀನಿ. ಬಿಸಿಲು ಗೊತ್ತಾಯಿತು ಕುದಿಯುವಾಗ, ಚೆನ್ನಾಗಿ ಕೊತ್ತ ಅಂತ ಕುದಿಯುವಾಗ ಅಕ್ಕಿನ ಹಾಕ್ಬಿಡಿ. ಇಲ್ಲಿ ಅಕ್ಕಿ ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ, ನೀರು 3 ಗ್ಲಾಸ್ ತೊಗೊಂಡಿದ್ದೀನಿ, 1:2. ಸೊ ಇದು ಕುದಿಯುವಾಗ ರೈಸ್ ಹಾಕಿದ್ರೆ 2 ವಿಸಲ್ ಕೂಗ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಇವತ್ತು ನಾನು ದಮ್ ಬಿರಿಯಾನಿ ಮಾಡ್ತಿಲ್ಲ, ಬಿಕಾಸ್ 9 o'clock ಆಗೋಗಿದೆ. ಇವತ್ತು ಲೇಟಾಗಿ ಚಿಕನ್ ಬಂದಿದ್ದರಿಂದ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ, ನೋ ದಮ್ ಬಿರಿಯಾನಿ. ಸೊ ಇದನ್ನು ಕುಕ್ಕರ್ ಲಾಕ್ ಮಾಡಿಬಿಟ್ಟು ತಿಪ್ಪೆ ಆಗಿರೋ ಕಿಚನ್ನ ಕ್ಲೀನ್ ಮಾಡಿಬಿಡೋದು. ಬಟ್ ನಿಮಗೆ ಇದು ಕ್ಲೀನ್ ಅನ್ನಿಸ್ತಿರ್ಬೋದು, ಬಟ್ ನನಗಿದು ಹೆಂಗೆಂಗೋ ಆಗಿಬಿಡಿದೆ ಕಿಚನ್ನು, ಗಲೀಜಂಗೆ. ಸೊ ಇದನ್ನು ಲಾಕ್ ಮಾಡಿ ಪಟಾಪಟ್ ಅಂತ ಕ್ಲೀನ್ ಮಾಡಿಬಿಡ್ತೀನಿ. ಇಲ್ಲಿ ನಾನು ರೈಸ್ ಹಾಕೋದನ್ನು ತೋರಿಸ್ಲೇ ಇಲ್ಲ, ವಿಡಿಯೋ ಆನೇ ಮಾಡಿರಲಿಲ್ಲ ಆ್ಯಕ್ಚುಲಿ. ಸೊ ರೈಸ್ ಹಾಕಿದ್ದೀನಿ. ಈಗ ಸ್ವಲ್ಪ ಕುದಿ ಬಂದಮೇಲಿಂದ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸಿದ್ರೆ ಸೊ ದ್ಯಾಟ್ ಬಿರಿಯಾನಿ ರೆಡಿಯಾಗಿರುತ್ತೆ. ಎಷ್ಟು ಕ್ಲೀನ್ ಆಯಿತು, ಆಗ ಮನಸ್ಸಿಗೆ ಸಮಾಧಾನ ಇದೆ. ಪಾತ್ರೆ ಇದೆ, ಆಮೇಲೆ ಬರ್ಕೊಳ್ಳೋದಷ್ಟೇ ಮಾಡ್ಕೋಬೇಕಾದ್ರೆ. ಈಗ ರೈಟ್ ನಾವು ದಿಸ್ ಇಸ್ ಹೌ ನಮ್ಮ ಕಿಚನ್ ಇಸ್ ಲುಕಿಂಗ್. ಇದೇನ ತೋರಿಸ, ದಟ್ಸ್ ಇಟ್. ಓಕೆ, ಈಗ ಟೈಮ್ 10 o'clock ಆಗಿದೆ. ಈಗ ಮಲ್ಗೋ ಟೈಮ್. ಆ್ಯಕ್ಚುಲಿ ವ್ಲಾಗಲ್ಲಿ ತೋರಿಸಿದ್ದೀನಿ ಮಾರ್ನಿಂಗ್ ಟು ನೈಟ್ ಹೇಗಿರುತ್ತೆ ನನ್ನ ಬ್ಯುಸಿ ಶೆಡ್ಯೂಲ್ ಅಂತ. ಆ್ಯಸ್ ಯೂಶ್ವಲ್ ಡೈಲಿ ಇದೇ ಥರನೇ ಇರುತ್ತೆ ಆ್ಯಕ್ಚುಲಿ. ಸ್ಯಾಟರ್ಡೇ ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಅಷ್ಟೇ, ಆರೆಲ್ಸ್ ಡೈಲಿ 6:30ನೇ ಎದ್ದೊಳಕ್ಕಾಗೋದು ಆ್ಯಕ್ಚುಲಿ ನನಗೆ ಅಷ್ಟೇ. ಸೊ ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಬಿಕಾಸ್ ನನ್ನ ಮಗಂಗೆ ಎಕ್ಸಾಮ್ಸ್ ನಡೀತಿದೆ. ಸೊ ನಾನು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಫಸ್ಟು ಆ್ಯಕ್ಚುಲಿ. ಇಫ್ ಇನ್ ಕೇಸ್ ಫ್ರೀ ಸಿಕ್ಕಿದ್ರೆ ಶ್ಯೂರ್ ಪೋಸ್ಟ್ ಮಾಡ್ತೀನಿ. ಸೊ ಈಗ ಮಲಗುವ ಸಮಯ. ಓಕೆ ಗೈಸ್, ಗುಡ್ ನೈಟ್, ಟಾಟಾ, ಸಿ ಯು, ಬಾಯ್ ಬಾಯ್.